CPM ಪಕ್ಷ ಇವತ್ತು ತುರ್ತು ಪತ್ರಿಕಾಗೋಷ್ಠಿಯನ್ನು ಇವತ್ತಿಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿ ಉದ್ದೇಶ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಹಲವು ಅರಾಜಕತೆಗಳು ಇವತ್ತು ನಡೀತಾ ಇದೆ. SN ಸುಬ್ಬಾರೆಡ್ಡಿ ಶಾಸಕರು ಸಂಪೂರ್ಣವಾಗಿ ಕ್ಷೇತ್ರದಲ್ಲಿ ರೈತರನ್ನು ಸಾಮಾನ್ಯ ಜನರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕಿರುಕುಳ ನೀಡ್ತಕ್ಕಂಥ ಎಲ್ಲ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗ್ತದೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಗಂಟ್ಲಮಲ್ಲಮ್ಮ ಕಣಿವೆಯಲ್ಲಿ ಒಂದು ಜಲಾಶಯ ನಿರ್ಮಾಣ ಮಾಡಬೇಕು ಅಂತೇಳಿ ಅದು ತುಂಬ ವರ್ಷಗಳಿಂದ ಬೇಡಿಕೆ ಇತ್ತು. ಮೊದಲೇ ಶ್ರೀರಾಮ್ ರೆಡ್ಡಿ ಅವರು MLA ಆಗಿದ್ದಾಗ ಅಲ್ಲೊಂದು ಜಲಾಶಯ ಕಟ್ಟಬೇಕು ಅಂತಕ್ಕಂಥ ಅಭಿಪ್ರಾಯದಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಅವ್ರ ನಂತರ ಅದು ಯಾರೂ ಏನು ಮಾಡಲಿಲ್ಲ. ಈಗ ಅನಿವಾರ್ಯ ಆಗಿದೆ ಜಲಾಶಯ ನಿರ್ಮಾಣ ಮಾಡೋದು. ಆ ಜಲಾಶಯವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಕೂಡ ಅನುಮತಿ ಸಿಕ್ಕಿದೆ, ಟೆಂಡರ್ ಕೂಡ ಆಗಿದೆ. ಆದರೆ ಅಲ್ಲಿ ಬಂದಿರತಕ್ಕಂಥ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ, ಗಂಟ್ಲಮಲ್ಲಮ್ಮ ಕಣಿವೆಗ ಒಂದು ಹೊಸ ಜಲಾಶಯವನ್ನು ಅಲ್ಲಿರ್ತಕ್ಕಂಥ ಜನರು ಮತ್ತು ಆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅರಿವಿರ್ತಕ್ಕಂಥ ಜನರಿಗೆ ಗೊತ್ತಿರ್ತಕ್ಕಂಥ ವಿಷಯ ಏನಂತ ಹೇಳಿದರೆ, ಹಳೆಯ ಕಾಲದ ಒಂದು ಕೆರೆ ಇದೆ. ಆ ಕೆರೆ ಕಟ್ಟಿಗೆನೇ ಇನ್ನೊಂದು ಈ ಜಲಾಶಯದ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದರೆ ರೈತರ ಜಮೀನು ಹೋಗಲ್ಲ, ಸರ್ಕಾರಿ ಜಮೀನಿನಲ್ಲೇ ಏನಿದೆ ಆ ಭೂಮಿಯಲ್ಲಿ ನೀರು ನಿಲ್ತದೆ, ಎಲ್ರಿಗೂ ಕೂಡ ಉಪಯೋಗ ಆಗ್ತದೆ. ತುಂಬ ಸರಿಯಾದಂಥ ನಿರ್ಧಾರ ಕೆರೆ ಕಟ್ಟೆಯನ್ನೇ ಅಡ್ಡಕಟ್ಟು ಮಾಡೋದು ಅಂತ ಮೊದಲಿಗೆ ಅದನ್ನೇ ಎಲ್ಲರೂ ಪ್ರಚಾರ ಮಾಡ್ತಾ ಇದ್ರು. ಆದರೆ ಈಗ ಮಾನ್ಯ ಶಾಸಕರ ಒತ್ತಡದಿಂದಾಗಿ ಅದನ್ನು 500 ಮೀಟರ್ನ ಮುಂದಕ್ಕೆ ಒಂದು ಅಣೆಕಟ್ಟು ನಿರ್ಮಾಣ ಮಾಡಬೇಕು ಅಂತೇಳಿ ಸ್ಥಳವನ್ನು ನಿಗದಿ ಮಾಡಿದರು. ಆ ಸ್ಥಳವನ್ನು ನಿಗದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವು ಸಮಸ್ಯೆಗಳು ಇವತ್ತು ಎದುರಾಗಿದೆ. ಅಲ್ಲಿ ರೈತರು ಏನಿದ್ದಾರೆ, ಭೂಮಿ ಅವ್ರು ಕಳ್ಕೊಳ್ತಕ್ಕಂಥ ಸಂದರ್ಭ ಬಂದಾಗ ರೈತರು ವಿರೋಧ ಮಾಡಿದರು. ಎಲ್ಲ ಸಭೆ ಸೇರಿದ್ರು, ತಾಲೂಕು ಆಫೀಸ್ ಮುಂದೆ ಹೋರಾಟ ಮಾಡಿ ಮನವಿ ಕೊಟ್ವಿ. ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿ ಕೊಟ್ವಿ, ನಮಗೆ ಅಲ್ಲಿ ಬೇಡ, ಹಿಂದೆ ಕೆರೆ ಕಟ್ಟೆ ಎಲ್ಲಿದೆಯೋ ಅಲ್ಲೇ ಮಾಡಬೇಕು, ಅಲ್ಲಿ ಮಾಡಿದರೆ ಬ್ರಿಡ್ಜ್ ಅಲ್ಲಿ ಅಣೆಕಟ್ಟು ಚೆನ್ನಾಗಿರುತ್ತೆ, ಕಡಿಮೆ ಹಣದಲ್ಲಿ ಆ ಜಲಾಶಯವನ್ನು ನಿರ್ಮಾಣ ಮಾಡ್ಬೋದು ಅಂತ. ಆದರೆ ಅದನ್ನು ಅವರು ಯಾವುದೇ ರೀತಿಯಲ್ಲಿ ಪರಿಗಣಿಸಿದ್ದೇನೆ. ಇವತ್ತು ಅದನ್ನು ಬಡವರ ಭೂಮಿ ಏನಿದೆ ಎಲ್ಲ ಕಡು ಬಡವರು ಇರ್ತಕ್ಕಂಥದ್ದು, ಆ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಯನ್ನು ಮುಂದುವರಿಸಿದೆ. ಮೊದಲಿಗೆ ಅಲ್ಲಿ ಬಂದು ಕಂದಾಯ ಅಧಿಕಾರಿಗಳು ಹೇಳಿದ್ದೇನು, ನೋಡಿ ನಿಮ್ಮ ಜಮೀನೇನಿದೆ ಹಿಂಗೆ ಒಂದು ಜಲಾಶಯ ಕಟ್ಟಬೇಕಾಗಿದೆ, ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಸರ್ಕಾರದಿಂದ, ನೀವು ಪಡಬೇಕು, ನಿಮ್ಮ ಒಪ್ಪಿಗೆ ಇಲ್ಲ ಅಂದರೆ ನಾವು ಜಲಾಶಯ ಕಟ್ಟಲ್ಲ ಅಂತ ಹೇಳಿದರು. ಎರಡನೇದಾಗಿ ಅವ್ರು ಹೇಳಿದ್ರು, ಭೂಮಾಪನ ಅಧಿಕಾರಿಗಳು ಅವರೆಲ್ಲ ಬಂದು ನೋಡಿ ನೀವು ಇದು ಇಲ್ಲಿಗೆ ಜಲಾಶಯ ಕಟ್ತೀವಿ, ರೈತರಿಗೆ ನಿಮಗೆ ಎಷ್ಟು ಹೋಗುತ್ತೆ ಏನು ಅದರ ಮೇಲೆ ನಿಮಗೆ ಪರಿಹಾರವನ್ನು ಕೊಡ್ತೀವಿ ಅಂದರು. ಅದನಂತರ ಬಂದಂಥ ತಹಸೀಲ್ದಾರ್ ಅವರು ನೋಡಿಕೊಂಡು ಜನ ಅಲ್ಲಿ ವಿರೋಧ ಮಾಡಿದರು, ನಾವು ಕೊಡಲ್ಲ ಅಂತ. ಆದರೆ ತಹಸೀಲ್ದಾರ್ ಅವರೆಲ್ಲ ನಿಮ್ಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥದ್ದನ್ನು ಇದು ಮಾಡ್ಕೊಂಡು ಹೋದರು. ಆದರೆ ಒಂದು ಸಲ ಗ್ರಾಮ ಸಭೆ ಮಾಡಲಿಲ್ಲ, ಒಂದು ಸಲ ರೈತರನ್ನು ಇದು ಮಾಡಲಿಲ್ಲ. ರೈತರು ವಿರೋಧ ಮಾಡಿ DC ಮೆಮೊರಾಂಡಮ್ ಕೊಟ್ಟ ತಕ್ಷಣ ಇವತ್ತು ಅಲ್ಲಿ ಹೊಸ ಒಂದು ಸಮಸ್ಯೆಯನ್ನು ಉದ್ಭವ ಮಾಡಿ ರೈತರಿಂದ ಜಮೀನು ನೇರವಾಗಿ ಅವ್ರಿಗೆ ಏನು ಪರಿಹಾರ ಸಿಗ್ತಕ್ಕಂಥದ್ದನ್ನು ಬದಲಾಗಿ ಇವತ್ತಲ್ಲಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಅಂತೇಳಿ SN ಸುಬ್ಬಾರೆಡ್ಡಿ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತಲ್ಲಿ ರೈತರಿಂದ ಹಲವು ಅವರ ರಾಜಕೀಯ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಅದಕ್ಕೆ ಉಪಯೋಗಿಸ್ಕೊಂಡು ಅಲ್ಲಿರ್ತಕ್ಕಂಥ ತಹಸೀಲ್ದಾರನ್ನು ಅದಕ್ಕೆ ಉಪಯೋಗಿಸ್ಕೊಂಡು ಇವತ್ತು ಬಡವರ ಜಮೀನನ್ನು ಆ ಎಂಟರ್ಪ್ರೈಸಸ್ನವರು ಇವತ್ತು ಖರೀದಿ ಮಾಡ್ತಾ ಇದ್ದಾರೆ. ಆ ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೊಂದು ಸರ್ಕಾರದ ಗೈಡ್ಲೈನ್ಸ್ ಇದೆ.
ಎಲ್ಲೇ ಒಂದು ಜಲಾಶಯ ಅಥವಾ ಯಾವುದೋ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕಾದ್ರೆ ರೈತರಿಂದ ಜಮೀನನ್ನು ಸ್ವಾಧೀನಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಹಲವು ನಿಯಮಗಳನ್ನು ಇದೆ. ಅವರ ಅನುಮತಿ ಬೇಕು. ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ರೈತರಿಗೂ ಮತ್ತು ನಾವು ಸರ್ಕಾರನೇ ಪರಿಹಾರ ಪಡಬೇಕು ಅಂತ. ಆ ರೀತಿ ಮಾಡಿದರೆ ಕನಿಷ್ಠ ರೈತರಿಗೆ ಭೂಮಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ಪರಿಹಾರ ಆದರೂ ಸಿಗ್ತಾ ಇತ್ತು. ಈಗ MLA ತನ್ನ ಪ್ರಭಾವವನ್ನು ಉಪಯೋಗಿಸಿ ಇವತ್ತು ಅಲ್ಲಿ ಆ ಭೂಮಿಯನ್ನು ಇವತ್ತು ಖರೀದಿ ಮಾಡ್ತಕ್ಕಂಥದ್ದು ಅವರ ಕುಟುಂಬದ ಶ್ರೀ ಸಾಯಿ ಎಂಟರ್ಪ್ರೈಸಸ್ನ ಹೆಸರಲ್ಲಿ ಒಂದು ಖರೀದಿ ಮಾಡಿ ಇದು ಮಾಡ್ತಾ ಇದ್ದಾರೆ. ಸೊ ಅದನ್ನು ಯಾರು ಪ್ರಶ್ನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಸುಬ್ಬಾರೆಡ್ಡಿ ಮಾತೆತ್ತಿದ್ರೆ ನನ್ನಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥವ್ರು, ನನ್ನಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಡವರ ಜಮೀನನ್ನು ಲೂಟಿ ಮಾಡ್ತಕ್ಕಂಥ ಒಂದು ನಗ್ನ ಸತ್ಯ ಇಲ್ಲಿದೆ. ಸೊ ಹಾಗಾಗಿ ಇವತ್ತು ಜಮೀನನ್ನು ಯಾವ ರೀತಿ ಅವರು ಆ ರೈತರಿಗೆ ಏನು ಭಯ ಇಟ್ಟಿದ್ರು, ಯಾವ ರೀತಿ ಹೇಳಿದರು, ಪಾಪ ಬಡವರು ಅವರು ಇವತ್ತು ಮಾರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವಾಗ ಎಲ್ಲ ತಗೊಂಡು ಬಿಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ತಹಸೀಲ್ದಾರ್ ಅವರು 14ನೇ ತಾರೀಕು ಮಾರ್ಚ್ನಲ್ಲಿ ರೈತರ ಸಭೆಯನ್ನು ಇದು ಮಾಡಿದರು. 20 ಜನ ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದರು. ಸೊ ಅವಾಗ ಅವ್ರಿಗೆ ಯಾವುದೇ ಸ್ಪಷ್ಟ ಇದನ್ನು ಕೊಡಲಿಲ್ಲ ಅವರು. ಆದರೆ ಅದು ಅವ್ರು ಹೋದ ಮೇಲೆ ಈ ಎಲ್ಲ ಡೆವಲಪ್ಮೆಂಟ್ಸ್ ಕೂಡ ಇವತ್ತು ಆಗಿದೆ. ಸೊ ಹಾಗಾಗಿ ಅದರಲ್ಲಿ ಸಾಯಿ ಎಂಟರ್ಪ್ರೈಸಸ್ನಲ್ಲಿ ಅವ್ರ ಕುಟುಂಬಕ್ಕೆ ಅವ್ರ ಸಹೋದರ ಎನ್ ಶ್ರೀನಿವಾಸ್ ರೆಡ್ಡಿ, ಎಂ ನಂಜನ್ ರೆಡ್ಡಿ ಅವರ ಸೋದರ ಸಂಬಂಧ ಸಂಸ್ಥೆ, ಸರ್ಕಾರಿ ಸಂಸ್ಥೆ, ಅವರು ಅಕ್ವಿಜಿಷನ್ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡಬೇಕಾಗಿದೆ. ಸರ್ಕಾರದಲ್ಲಿರ್ತಕ್ಕಂಥ ಮಾನದಂಡ ಏನು ಅಂತ ಹೇಳಿದರೆ, ರೈತರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಜಮೀನು ಪಡ್ಕೋಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬಂದಾಗ ಅದ್ರ ಮೂಲ ಬೆಲೆ ಏನಿರುತ್ತೋ ಆ ಮೂಲ ಬೆಲೆಗೆ 4 ಪಟ್ಟಷ್ಟು ಹೆಚ್ಚಿನ ಬೆಲೆಯನ್ನು ಕೊಟ್ಟು ಪಡ್ಕೋಬೋದು ಅಂತಕ್ಕಂಥ ನಿಯಮ ಇದೆ. ಅದು ಫ್ರಂಟು ಬ್ಯಾಕ್ ಅಂತ ಬರೋದಿಲ್ಲ. ಆ ಲೆಕ್ಕದಲ್ಲಿ ಹೋದರೆ ಈಗ KDB ಇವೆಲ್ಲ ಅಕ್ವೈಸೇಷನ್ ಮಾಡ್ಕೊತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈಗ ಆಲ್ಮೋಸ್ಟ್ 70-80 ಲಕ್ಷ ರೂಪಾಯಿ ಎಕರೆಗೆ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಂಗಾಗಿ ಇದು 40 ಎಕರೆ ಜಮೀನು ಪಡ್ಕೋಬೇಕು ಅಂತಂದಾಗ ಕನಿಷ್ಠಕ್ಕೆ ಒಂದು 60-70 ಲಕ್ಷ ರೂಪಾಯಿ ಥರ ಪರಿಹಾರ ಕೊಡಲಿಕ್ಕೆ ಎಲ್ಲ ಸಾಧ್ಯತೆ ಸರ್ಕಾರದಲ್ಲಿ ಇದೆ. ಬಟ್ ಏನಾಗಿದೆ ಅಂತ ಹೇಳಿದರೆ, ಇದು ಸಂಪೂರ್ಣವಾಗಿ ಸಾಯಿ ಎಂಟರ್ಪ್ರೈಸಸ್ ಅಂತಕ್ಕಂಥ ನಮ್ಮ ಏನು ಬಾಗೇಪಲ್ಲಿಯ ಶಾಸಕರ ಸುಬ್ಬಾರೆಡ್ಡಿ ಅವರ ಒಂದು ಸಂಸ್ಥೆ ಇದೆ. ಇದು ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿದೆ ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗೇನಾಗಿದೆ ಅಂತ ಹೇಳಿದರೆ, ಇಡೀ ಜನಪ್ರತಿನಿಧಿಗಳು ಅಭಿವೃದ್ಧಿ ಮಾಡೋದ್ರ ಬದಲಾಗಿ ಯಾವುದೋ ಒಂದು ಸಂಸ್ಥೆಗಳನ್ನು ಇಟ್ಕೊಂಡು ಸಂಸ್ಥೆಗಳ ಮುಖಾಂತರವಾಗಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು, ದಂಧೆಯನ್ನು ಮಾಡ್ತಕ್ಕಂಥದ್ದು, ಈ ಥರ ಕೆಲಸಗಳು ಎಲ್ಲ ಕಡೆಯೂ ಶುರುವಾಗಿದೆ. ಅದರಲ್ಲಿ ಬಾಗೇಪಲ್ಲಿಯಲ್ಲಿ ಸ್ವಲ್ಪ ಜೋರಾಗಿದೆ. ಏನಪ್ಪ ಅಂತ ಹೇಳಿದರೆ, ಇವತ್ತು 20-25 ಲಕ್ಷಕ್ಕೆ ಬಲವಂತ ಮಾಡಿ ಭೂಮಿಯನ್ನು ಕಿತ್ಕೊಂಡು ಖರೀದಿ ಮಾಡಿಕೊಡ್ತಕ್ಕಂಥದ್ದು ಈ ಸಂಸ್ಥೆ. ಮತ್ತು ಇದೇ ಜಮೀನನ್ನು ಸರ್ಕಾರಕ್ಕೆ ಕೊಟ್ಟು ಆಮೇಲೆ ಅವರು 50-60 ಲಕ್ಷ ರೂಪಾಯಿ ಪರಿಹಾರ ಪಡ್ಕೊಳ್ತಕ್ಕಂಥ ಒಂದು ದಂಧೆ ಇದೆ. ಇಂತಹ ದಂಧೆಯನ್ನು ಫಸ್ಟು ಜನಪ್ರತಿನಿಧಿಗಳಾಗಿರೋರು ಬಿಡಬೇಕು. ಯಾಕೆಂತ ಹೇಳಿದರೆ, ಈ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳೇ ದಂಧೆಗಿಳಿದು ಬಿಟ್ಟರೆ ಬಹುಶಃ ಸಮಾಜ ಏನಾಗ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ. ಈ ಸುಮಾರು ಜಾಗದಲ್ಲಿ KDB ಹೆಸರಿನಲ್ಲಿ, ಅಭಿವೃದ್ಧಿ ಹೆಸರಿನಲ್ಲಿ ಪಡಿತಕ್ಕಂಥ ಜಾಗ ಅಂತ ಗೊತ್ತಾಗ್ತದಂಗೆ ಏನು ಮಾಡ್ತಾರೆ ಅಂದರೆ, ಜನಪ್ರತಿನಿಧಿಗಳು ಮತ್ತು ಅವ್ರ ಹಿಂಬಾಲಕರನ್ನು ಬಿಟ್ಟುಬಿಟ್ಟು ಆಲ್ಮೋಸ್ಟ್ ಕಡಿಮೆ ರೇಟ್ಗೆಲ್ಲ, ಈಗ ಗೌರಿಬಿದನೂರಲ್ಲಿ ಕುಡುಮುಂಟೆ 3ನೇ ಫೇಸಲ್ಲಿ ಕೂಡ ಹಂಗೆ ಆಗಿದೆ. ಸರ್ಕಾರಿ ಗೋಮಾಳಗಳಿದೆ, ಗೋಕುಟಗಳಿದೆ, ಆಮೇಲೆ ಗುಡುತೋಪುಗಳಿದೆ. ಮಾತ್ರ ಅಲ್ಲದೆ ಜಮೀನುಗಳನ್ನು ಏನು ಮಾಡಿದ್ದಾರೆ, 10-15 ಲಕ್ಷ ರೂಪಾಯಿ ಕೊಡ್ಕೊಳ್ಳೋದು. ಆಮೇಲೆ KDBನಲ್ಲಿ 50-60 ಲಕ್ಷ ಪರಿಹಾರ ಪಡ್ಕೊಳ್ತಕ್ಕಂಥ ದಂಧೆ ಶುರುವಾಗಿದೆ. ಈ ದಂಧೆಗೆ ಕಡಿವಾಣ ಬೀಳಬೇಕು ಅಂತಕ್ಕಂಥದ್ದು CPM ಪಾರ್ಟಿ ಒತ್ತಾಯ ಮಾಡ್ತಾ ಇದೆ. ಹಂಗಾಗಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆ ಮಾಡಬೇಕಾಗಿದೆ. ಬಹುಶಃ DPR ಆಗಿದೆ. ಮೊದಲ ಪ್ರಕಾರವಾಗಿ ಮಾಡಿದರೆ ಇವತ್ತು ಯಾವುದೇ ಜಮೀನು ಹೋಗ್ತಾ ಇರಲಿಲ್ಲ, ರೈತರೆಲ್ಲ ಸುಭಿಕ್ಷವಾಗಿರ್ತಾ ಇತ್ತು ಮತ್ತು ನೀರು ಶೇಖರಣೆ ಕೂಡ ಹೆಚ್ಚಿರ್ತಾ ಇತ್ತು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಬಿಟ್ಟು ಅದನ್ನೆಲ್ಲ ಬಿಟ್ಟು ಬೇಕಾಗಿ ಮುಂದಕ್ಕೆ ಹಾಕಿರ್ತಕ್ಕಂಥ 500 ಮೀಟ್ರ್ ಮುಂದಕ್ಕೆ ಹಾಕಿರ್ತಕ್ಕಂಥ ಉದ್ದೇಶ ಏನಂತ ಹೇಳಿದರೆ, ಇದೊಂದು ರಿಯಲ್ ಎಸ್ಟೇಟ್ ಮಾಡ್ಬೋದು, ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಬೋದು ಅಂತಕ್ಕಂಥ
ಒಂದು ಕಾನ್ಸೆಪ್ಟಿಂದ ಈ ಥರ ಮಾಡಿರ್ತಕ್ಕಂಥದ್ದು. ಇದು ಅಭಿವೃದ್ಧಿ ಅನ್ನೋದಿಲ್ಲ, ಇದೊಂಥರ ಚೋರಿ, ಕಳ್ಳತನ ಅಂತ ಹೇಳ್ಬೇಕಾಗುತ್ತೆ. ಬಡವರಿಂದ ಕಸ್ಕೊಂಡು ಇವತ್ತು ಬಡವರಿಗೆ ಇನ್ನಷ್ಟು ದುರ್ಬಲ ಮಾಡಿ ನೀವೆಲ್ಲ ರಿಯಲ್ ಎಸ್ಟೇಟ್ಗಳು ಮಾಡಿಕೊಂಡು ದೊಡ್ಡ ದೊಡ್ಡ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಏನು ದಂಧೆ ಇದೆ, ಈ ದಂಧೆ ವಿರುದ್ಧವಾಗಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿರ್ತಕ್ಕಂಥ ವಿರೋಧ ಮಾಡುತ್ತೆ. ಇದರ ಬಗ್ಗೆ ನಾವು ಈಗ ಪತ್ರಿಕಾಗೋಷ್ಠಿ ಆದಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಮಾಡಿ ಮನವಿ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಇದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ, ಇವತ್ತು ಏನಾಗಿದೆ ಅಂದರೆ ಬೆದರಿಕೆ, ಯಾರಾದರೂ ಕೊಡೋದಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಬೆದರಿಕೆ ಆಗ್ತಕ್ಕಂಥದ್ದು, ಇಲ್ಲದೇ ಇರ್ತಕ್ಕಂಥ ಕೇಸ್ಗಳಾಗ್ತಕ್ಕಂಥದ್ದು, ಮತ್ತು ಅವ್ರೇನು ಜೀವನ ಮಾಡ್ತಾ ಇದ್ದಾರೆ ಆ ಜೀವನಕ್ಕೆ ಏನು ಕಸಬಿರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಡೆತಡೆಗಳು ಮಾಡ್ತಕ್ಕಂಥದ್ದು ಈ ಥರ ಆಗ್ತಾ ಇದೆಯಲ್ಲ, ಇದನ್ನು ಪ್ರಜಾಪ್ರಭುತ್ವ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬದಲಾಗಿ ಇದು ಒಂದು ಬೆದರಿಕೆಗಳೇನಿದೆ ಇದನ್ನು ಕೂಡಲೇ ಬಿಡಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಹಕಾರವನ್ನು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಇವತ್ತು ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಪರಿಹಾರ ಸರ್ಕಾರದಿಂದ ಏನು ಪರಿಹಾರ ಬರಬೇಕಾಗಿದೆ, ಸಂಪೂರ್ಣ ಪರಿಹಾರವನ್ನು ಸರ್ಕಾರದಿಂದ ರೈತರಿಗೆ ಕೊಡಿಸ್ಬೇಕು. ಬಿಟ್ಟರೆ ಈ ಮಧ್ಯವರ್ತಿಗಳನ್ನು ಮಾಡಿ ಸಾಯಿ ಎಂಟರ್ಪ್ರೈಸಸ್ ಅಂತಕ್ಕಂಥ ಒಂದು ಸಂಸ್ಥೆಯ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಏನು ದಂಧೆ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಈ ಮೂಲಕ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದೆ.